ಮಾಡಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗೋದು, ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗೋದು, ನಮಗೆ 51 ವರ್ಷ ಆದಮೇಲೆ ಇಲ್ಲಿ ರಿಲೀಸ್ ಆಗ್ತಾ ಇರೋದು ಚೆನ್ನಾಗಿ. ಈ ಹಿಂದೆ ಥಿಯೇಟ್ರಿಗೆ ಬಂದಾಗ ಎಷ್ಟೋ ಜನ ಇಂಟರ್ಸ್ಗಳು ಟಿ ವಿಲಿ ನೋಡಿರ್ತೀರಾ, ಮತ್ತು ಟಿ ವಿಲಿ ಫುಲ್ಲು ನೋಡೋಕ್ಕಾಗಿರಲ್ಲ, ಕರೆಕ್ಟಾಗಿ ಅಲ್ಲಿ ಇಲ್ಲಿ ನೋಡಿರ್ತೀರ. ಸಂಪೂರ್ಣವಾಗಿ ತುಂಬ ತುಂಬ ಅಣ್ಣವ್ರ ಅಭಿನಯನ, ಮತ್ತು ಅಲ್ಲಿ ವಜ್ರಮಣಿಯವರು, ನಮ್ಮ ಬಾಲಣ್ಣವರು, ಮಂಜುಳವರು, ಇವತ್ತು ಯಾರು ಇಲ್ಲ. ಅವ್ರನ್ನ ನೋಡೋಂಥ ಭಾಗ್ಯ ಪಾಪ ಪ್ರೊಡ್ಯೂಸರ್ಸ್ಗಳು ಖರ್ಚು ಮಾಡಿಬಿಟ್ಟು ನಮಗೋಸ್ಕರ ಸಂಪತ್ತಿಗೆ ಸವಾಲನ್ನ ಸಿನಿಮಾನ ಪ್ರಸನ್ನ ಥಿಯೇಟ್ರಲ್ಲಿ ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಮಗೆ ಸಿಕ್ಕಿರೋಂಥ ಅವಕಾಶ ಅಂದ್ಕೊಳ್ಳಿ ಇದನ್ನು. ಯಾಕೆಂದರೆ ಬಿಸ್ಲಿನಲ್ಲಿ ಅಣ್ಣವ್ರ ಅಭಿನಯನ ಎಲ್ಲ ನೋಡಿ ಮೈ ಜುಮ್ಮನತೆ. ಅಣ್ಣವ್ರ ಅಭಿನಯನ ಸಂಪತ್ತಿಗೆ ಸವಾಲು ಆ ಡೈಲಾಗ್ಗಳನ್ನ, ಮತ್ತು ಯಾರೇ ಕೂಗಾಡಲ್ಲಿ ಹಾಡನ್ನ ಅವಕಾಶ ಸಿದ್ಧ ಅನ್ನೋದನ್ನ ಎಲ್ಲರೂ ಕೂಡ ಅವಾಗ ಸಿದ್ಧ ಅನ್ನೋರಿಗೆಲ್ಲ ಅದೆಲ್ಲ ಟ್ಯಾಗ್ ಮಾಡೋದ್ರ ಆ ಡೈಲಾಗು ಅದೆಲ್ಲ ಇದೆ. ಆದ್ದರಿಂದ ಎಲ್ಲರಿಗೂ ನಿಮಗೆ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪಾಪ ರಿಲೀಸ್ ಮಾಡಿರೋಂಥ ನಿರ್ಮಾಪಕರಿಗೆ ಜೋಬ್ ತುಂಬೋ ಥರ ಕೆಲಸ ನಾವು ಮಾಡೋಣ. ಅದ್ರ ಜೊತೆಲಿ ಭಾನುವಾರ ಅಭಿಮಾನಿಗಳೆಲ್ಲರೂ ಸೇರಿ ವಿಜೃಂಭಣೆಯಿಂದ ಸಂಭ್ರಮ ಆಚರಿಸ್ತಿದ್ದಾರೆ. ಆ ಸಂಭ್ರಮಕ್ಕೂ ಕೂಡ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಬನ್ನಿ. ಇದು ನಾವು ನೀವು ಅಂತ ಯಾರೇ ಅಭಿಮಾನಿಗಳಾಗಲಿ, ಅವ್ರು ಯಾರು ಜನರ ಅಭಿಮಾನಿಗಳಾಗಲಿ ಎಲ್ಲರೂ ಕೂಡ ಅಣ್ಣವರ ಇದೆಯಲ್ಲ ಅಂಬಡಿ ಸಂಭ್ರಮದಲ್ಲಿ ಭಾಗವಹಿಸಿ ನೀವು ಸಂತೋಷ ಪಡಿ, ನಾವು ಸಂತೋಷ ಪಡ್ತೀವಿ, ಎಲ್ಲರೂ ಸಂತೋಷ ಪಡೋಣ. ಇದು ಲೆಜೆಂಡ್ ಅಣ್ಣವ್ರ ಯಜಮಾನರದ್ದು ತುಂಬ ರಿಲೀಸ್ ಆಗಿರೋದು, ಎಲ್ಲರೂ ಸಂತೋಷ ಪಡೋಂಥ ವಿಷಯ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನೀವೇ ಖುಷಿ ಪಡ್ತೀರಾ. ಅಯ್ಯೋ ಅಣ್ಣವ್ರ ಬಾಡಿ ಲ್ಯಾಂಗ್ವೇಜು, ಅಣ್ಣವ್ರ ಅಭಿನಯ ನಿಮಗೆ ಮೈ ಜುಮ್ಮನ್ಸ್ಬಿಡುತ್ತೆ, ಅಷ್ಟು ಸಖತ್ತಾಗಿ ಇರ್ತಿದೆ. ನಾವೇನು ಹೇಳೋದಿಲ್ಲ. ನೀವು ನೋಡ್ರೆ ಇಷ್ಟು ವರ್ಷ 50 ವರ್ಷದ ಮುಂಚೆನೇ ಅಣ್ಣವ್ರು ಹಿಂಗೆ ಅಭಿನಯ ಮಾಡಿಬಿಟ್ರೆ ಈಗಿನ ನೀರೆಲ್ಲ ಬೆಳಕು ಸಿಗಲ್ಲಪ್ಪ ಹೀರೋಗಳು ಅಂತೀರಾ, ನೀವು ಹೇಳ್ತೀರಾ. ಆ ಥರ ನಮ್ಮ ಯಜಮಾನರು ಆಧುನೀಕರಣ. ಆದರೆ ನಾ ಭೂತ ನಾ ಭವಿಷ್ಯತಿ, ಫಾಸ್ಟು ಪ್ರೆಸೆಂಟು ಫ್ಯೂಚರು ರಾಜ್ಕುಮಾರ್ ಓನ್ಲಿ. ಫಾಸ್ಟು ಪ್ರೆಸೆಂಟು ಫ್ಯೂಚರ್ಗೂ ರಾಜ್ಕುಮಾರ್. ಅವ್ರ ಬಾಡಿ ಲ್ಯಾಂಗ್ವೇಜು, ಅವರು ಅಭಿನಯ ಎಲ್ಲ ಕೂಡ ವರ್ಲ್ಡ್ ವೈಡ್ ತೊಗೊಂಡ್ರು ಕೂಡ ನಮ್ಮ ಯಜಮಾನರು ಒಬ್ಬರೇ ಬರ್ತಾರೆ, ಅಣ್ಣವ್ರು ಒಬ್ಬರೇ ಬರ್ತಾರೆ. ಯಾಕೆಂದರೆ ಎಲ್ಲರೂ ಹೇಳ್ಕೊಬೋದು, ಅವರಿಂದ ಅವ್ರನ್ನ ನೋಡ್ಕೊಂಡು ಫಾಲೋ ಮಾಡೋದು ಎಷ್ಟೋ ಜನ ಹೀರೋಗಳು. ಇವಾಗ ಯಾರು ಅತಿರಥ ಮಹಾರಥಗಳಿದ್ದಾರೆ ಎಲ್ಲರೂ ಕೂಡ ಅಣ್ಣವ್ರು ನೋಡ್ಕೊಂಡೇ ಹೇಳಿರೋದು. ಮತ್ತು ಅಣ್ಣವ್ರ ಅಭಿಮಾನಿಗಳಂತ ಹೇಳ್ಕೊಂಡವ್ರೆ. ಕೆಲವು ಯಾರು ಅಭಿಮಾನಿಗಳು ಅದಿದ್ದು ಅಂತ ಹೇಳ್ತಾರೆ, ಅದೇನಿಲ್ಲ, ಎಲ್ಲ ಅಣ್ಣವ್ರು ನೋಡ್ಕೊಂಡೆ. ನಮ್ಮ ಭೂತನ ಭವಿಷ್ಯ ಅಣ್ಣವ್ರು ಮಾತ್ರ. ಜೈ ರಾಜಣ್ಣ. ಹಿಂದೆ ಹುಟ್ಟಿಲ್ಲ, ಹಿಂದೆ ಅಣ್ಣವ್ರು ಮಾತ್ರ. ಇವತ್ತು ದೊಡ್ಡ ಮನೆ ಅಂದರೆ ಅಣ್ಣವರು ಅಂದರೆ ದೊಡ್ಡ ಮನೆ. ಇವತ್ತು ಹೇಳ್ತೀವಿ ಅಂದರೆ ಭಾನುವಾರ ತುಂಬ ಅದ್ದೂರಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಎಲ್ಲ ಅಣ್ಣವ್ರ ಅಭಿಮಾನಿಗಳು ಬಂದು ಸಿನಿಮಾನ ನೋಡಿ ಅಣ್ಣವ್ರ ಒಂದು ಹೆಸರಿಗೆ ಯಾವುದು ಇದಾಗಬಾರ್ದು. ಅದಕ್ಕೆ ನಾವು ಹೇಳ್ತೀವಿ, ಅಣ್ಣ ಯಾವತ್ತು ನಮ್ಮ ಕರ್ನಾಟಕ ರತ್ನನೇ. ನಾವು ಇದೊಂದು ಇದರ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ಮುಂದಿನ ಭಾರತ ರತ್ನ ನಮ್ಮ ರಾಜಣ್ಣ ಆಗಬೇಕು. ಇವತ್ತು ಕರ್ನಾಟಕ ರತ್ನ ಹಾಕಿದ್ದಾರೆ ಕೇಂದ್ರ ಸರ್ಕಾರ. ಅವರು ಮಲತಾಯಿ ಧೋರಣೆ ಮಾಡ್ತಿದ್ದಾರೆ ಈ ವಿಷಯದಲ್ಲಿ. ಅಣ್ಣವ್ರ ಅಭಿಮಾನಿಗಳು ಕರ್ನಾಟಕ ಯಾವತ್ತೂ ಬಿಡಲ್ಲ. ನಾವು ಅಣ್ಣವ್ರಿಗೆ ಭಾರತ ರತ್ನ ಕೊಡೋವರೆಗೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೋತೀವಿ. ಮತ್ತು ಇದೇ ಥರ ಒಂದು ಮಾತಾಡ್ತೀವಿ ಎಲ್ಲ ಡೈರೆಕ್ಟರ್ಗಳಿಗೂ. ಅಣ್ಣವ್ರದ್ದು ವರ್ಷಕ್ಕೊಂದು ಪಿಕ್ಚರ್ ಬಿಡಿ ದಯವಿಟ್ಟು, ಅಣ್ಣವ್ರ ಅಭಿಮಾನಿಗಳಿಗೆ ಸಂತೋಷ ಆಗುತ್ತೆ ಅಂತ ನಾವು ಹೇಳ್ತಾ, ನಮಗೆ ಸಂಪತ್ತಿಗೆ ಸವಾಲು ರಿಲೀಸ್ ಮಾಡಿದಂಥ ಯಾರೇ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು, ಯಾರಿಗೆ ಆಗಲಿ ನಾವು ತುಂಬ ಹೃದಯ ಧನ್ಯವಾದಗಳು. ಡಾಕ್ಟರ್ ರಾಜನಿಗೆ ಧರ್ಮಸ್ಥಳ ನಿರ್ಮಾಣ ಡಾಕ್ಟರ್ ರಾಜನಿಗೆ, ತಿರುಪತಿ ನಿರ್ಮಾಣ ಡಾಕ್ಟರ್ ರಾಜನಿಗೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ. ಒಬ್ಬರಿಗೆ ಅದು ಬಿಟ್ಟರೆ ಯಾರಿಗೂ ಸಾಧ್ಯ ಇಲ್ಲ. ಫೀಲ್ಡ್ ಚೆನ್ನಾಗಿದೆ,
ಎಲ್ಲ ಬಂದು ನೋಡಿ ಅಭಿಮಾನಿಗಳು ದಯಮಾಡಿ ಬಹಳ ಚೆನ್ನಾಗಿ ಫಿಲಂ ಬಂದಿದೆ ಅಂದ್ರೆ ಇಡೀ ಕರ್ನಾಟಕಕ್ಕೆ ಖುಷಿ ಆಗಿದೆ. ಇವತ್ತು ಯುಗಾದಿ ಹಬ್ಬ, ಒಂದು ತಿಂಗಳು ಯುಗಾದಿ ಹಬ್ಬ ಇದೆ. ಇವತ್ತು ಹಬ್ಬ ಯುಗಾದಿ ಹಬ್ಬ ಮಾಡಿದ್ದೀವಿ. ಇಡೀ ಕರ್ನಾಟಕ ಜನತೆ ಎಲ್ಲರೂ ನಮ್ಮ ನೋಡಿ ಸಂತೋಷ ಪಡೋಣ. ಎಲ್ಲ ಭಾನುವಾರ ಒಳ್ಳೆ ಹಬ್ಬ ಭಾನುವಾರ ಕೇಳಿ ಕಲಿ ಅಂತ ಹಬ್ಬ. ಡಾಕ್ಟರ್ ರಾಜನಿಗೆ ಅಮ್ಮ ತಾಯಿ ಏನೋ ನಿನ್ನ ಆಶೀರ್ವಾದದಿಂದ ಏನು ನಾಳೆ ಜನ ಕೊಡಮ್ಮ. ಸಂಪತ್ತಿಗೆ ನನ್ನ ಸವಾಲು.